Audio Jungle. Audio Jungle. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನೇಟಿವಲ್ಲಿ ಕಟ್ಟಿರೋವಂಥ ಮನೆ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿ ಕಟ್ಟಿರೋವಂಥ ಮನೆ ಇದು. ಇಲ್ಲಿ ನಮ್ಮ ಅಂಕಲು ಒಂದು ಸರಿ ಪ್ರವಾಸ ಹೋಗಿದ್ರು, ಅಂದರೆ ಕೊಚ್ಚಿ ಮತ್ತು ಕೇರಳ ಸೈಡ್ ಹೋಗಿದ್ದಾಗ ಅಲ್ಲಿ ಈ ರೀತಿ ಮನೇನ ಕಟ್ಟಿರ್ತಾರೆ. ಅಂದರೆ ಇದು ಸ್ವಲ್ಪ ಮಾಡಿಫೈ ಮಾಡಿರೋದು, ಅದೇ ಥರ ಡಿಸೈನಲ್ಲೇ ನೋಡಿ ಮಾಡಿಫೈ ಮಾಡಿ ಕಟ್ಟಿರೋಂಥ ಮನೆ ಇದು. ಇದು ಬಂದುಬಿಟ್ಟು 30x40 ಸೈಟಲ್ಲಿ ನಿರ್ಮಿಸಿರೋವಂಥ ಮನೆ. ಇದಕ್ಕೆ ಅದು ಅಂದರೆ ಬಜೆಟ್ ಫ್ರೆಂಡ್ಲಿ ಹೋಮ್ ಇದು. ಅಂದರೆ ಒಂದು 12 lakhs ಖರ್ಚಂತೂ ಆಗಿದೆ ಇದಕ್ಕೆ ಕಟ್ಟೋಕ್ಕೆ ಮನೇನ. ಇಲ್ಲಿ ನೋಡಿ ಫುಲ್ಲು ಇದು ಕಿಚನ್ ಗಾರ್ಡನು, ಮುಂದೆಗಡೆ ಹಾಕಿರೋಂಥದ್ದು ಕಿಚನ್ ಗಾರ್ಡನ್ ಹಾಕಿರೋದು. ಸ್ವಲ್ಪ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ತರಕಾರಿಗಳನ್ನೆಲ್ಲ ಫುಲ್ ನೀಟಾಗಿ ಹಾಕಿದ್ದೀವಿ. ಅಂದರೆ ಜಾಸ್ತಿ ತರಕಾರಿಗಳೆಲ್ಲ ಏನೂ ಹಾಕಿಲ್ಲ, ಕೋಳಿಗಳನ್ನ ಸಾಕಿದ್ದಾರೆ ಇಲ್ಲಿ. ಕೋಳಿ ಎಲ್ಲ ತಿಂದ್ಬಿಡುತ್ತೆ ಅಂದ್ಬಿಟ್ಟು ಎಷ್ಟು ಬೇಕಷ್ಟು ಹಾಕಿರೋದು. ಇದು 4 ಕುಂಟಾಸಲ್ಲಿ ಇರೋ ಜಾಗ ಇದು ಟೋಟಲು. ಅದರಲ್ಲಿ 30-40 ಸೈಟಲ್ಲಿ ಮಾತ್ರ ಇದು ಮನೇನ ಕಟ್ಟಿರೋ ಅಂಥದ್ದು. ಇದು ಬಂದ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಮೇನ್ ಡೋರ್ ಒಂದು ಮತ್ತು ಕಿಚನ್ ಡೋರ್ ಒಂದು. ಇನ್ನು ಇದು ಒಳಗಡೆ ಬಂದರೆ ಇದು ಹಾಲು ಫುಲ್ಲು ನೋಡಿ. ಇಲ್ಲಿ ಫುಲ್ಲು ಯಾವುದೇ ರೀತಿ ಕಿಟಕಿ ಕಾಣಿಸಲ್ಲ ಈ ಮನೇಲಿ, ಎಲ್ಲ ಮೆಸ್ಸೇ ಹಾಕ್ಸಿರೋದು. ಅಂದರೆ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಮೆಸ್ ಹಾಕ್ಸ್ಕೊಂಡಿದ್ದೀವಿ. ಮೇಲೆಲ್ಲ ಮೆಸ್ಸು ಮತ್ತು ಕೆಳಗಡೆ ಗ್ಲಾಸ್ ಟೈಪ್ ಹಾಕ್ಸಿರೋ ಅಂಥದ್ದು. ಆಮೇಲೆ ಯಾವುದೇ ರೀತಿಯಾದಂಥ ಟೈಲ್ಸ್ ಎಲ್ಲ ಏನೂ ಕಾಣಿಸಲ್ಲ ನಿಮಗೆ. ನಾವು ನಾರ್ಮಲಾಗಿ ನ್ಯಾಚರಾಗಿ ಯಾವ ಥರ ಗಾರೆಲೇ ಮಾಡಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಇದು ಕಿಚನ್ನು. ಯಾವುದೇ ರೀತಿ ದೇವ್ರ ಮನೆ ಮಾಡಿಸಿಲ್ಲ, ರೆಡಿಮೇಡು ವುಡ್ ಬರುತ್ತಲ್ಲ ಅದನ್ನೇ ತರಿಸಿರೋದು. ನೋಡಿ ಇಲ್ಲಿ ಮಾತ್ರ ಅವಶ್ಯಕತೆ ಇರೋ ಕಡೆ ಮಾತ್ರ ಟೈಲ್ಸ್ ಹಾಕ್ಸಿರೋದು. ಕಿಚನ್ ವಾಲಿಗೆ ಮಾತ್ರ ಹಾಕ್ಸ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಕಿಚನ್ ಡೋರು, ಮೇನ್ ಡೋರ್ ಪಕ್ಕದಲ್ಲಿ ಇತ್ತಲ್ಲ ಅದೇ ಡೋರು. ಇದು ಕಿಚನ್ ಆದರೆ ಇನ್ನು ರೈಟ್ ಸೈಡ್ಗೆ 2 ರೂಮ್ ಇದೆ. ಇನ್ನು ಮೇನ್ ಡೋರು ಆಪೋಸಿಟ್ಟೆ ಇನ್ನೊಂದು ರೂಮ್ ಇರೋದು, 2 ಬೆಡ್ರೂಮ್ ಇದೆ. ಇನ್ನು ಇದೆಲ್ಲ ನೋಡಿ ಈ ಥರ ಇದೆ ಫುಲ್ಲು ಡಿಸೈನ್ ಎಲ್ಲ. ಆಮೇಲೆ ಇಟ್ಟಿಗೆಗೆ ಯಾವುದೇ ರೀತಿ ಪೇಂಟಿಂಗು ಅಥವಾ ಏನೂ ಮಾಡಿಸಿಲ್ಲ ನಾವು, ಎಲ್ಲ ನಮ್ಮ ಬಜೆಟ್ ತಕ್ಕನಾಗ ಮಾಡಿಸ್ಕೊಂಡಿದ್ದೀವಿ. ನೋಡಿ ಇದು ಡೋರ್ದು ವುಡ್ಡೆಲ್ಲ ನಮ್ಮ ಜಮೀನಲ್ಲೇ ನೀಮ್ದು ವುಡ್ಡಿತ್ತು, ಅದನ್ನೇ ಕಟ್ ಮಾಡಿಸಿ ಅದು ಯಾವ ರೀತಿ ಕಟ್ಟಿಂಗ್ ಇತ್ತು ಅದೇ ಥರ ನಾವು ಡೋರ್ನ ಹಾಕ್ಸಿರೋ ಅಂಥದ್ದು. ಫುಲ್ ಎಲ್ಲ ನ್ಯಾಚುರಲ್ ಆಗಿ ಇರಲಿ ಅಂತ ಅಂದ್ಬಿಟ್ಟು. ನೋಡಿ ಎಲ್ಲೂ ಕಿಟಕಿ ಇಲ್ಲ ಅಂತ ಅಂದಲ್ಲ, ನೋಡಿ ಎಲ್ಲ ಕಡೆನೂ ಮೆಸ್ಸೇ ಯೂಸ್ ಮಾಡಿರೋ ಅಂಥದ್ದು. ಬಜೆಟ್ ಫ್ರೆಂಡ್ಲಿಯಾಗಿ ಯಾವುದೇ ರೀತಿಯಾದ ಕಿಟಕಿನ ಅಳವಡಿಸಿಲ್ಲ ನಾವು. ಮತ್ತು ವಾರ್ಡ್ರೋಬ್ನು ಅಷ್ಟೇ, ಇದು ನಾವು ಸಪ್ರೇಟ್ ಬಜೆಟಲ್ಲಿ ಮಾಡಿಸಿರೋ ಅಂಥದ್ದು. ಇದು ಫುಲ್ ಇದೊಂದು ರೂಮ್ ಆಯ್ತು ಇದು. ನೆಕ್ಸ್ಟು ಅಟ್ಯಾಚ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮು. ಈ ಡೋರ್ ಮಾತ್ರ ನಾವು ಪರ್ಚೇಸ್ ಮಾಡಿರೋದು. ನೋಡಿ ಇಲ್ಲಿ ಟೈಲ್ಸ್ ಹಾಕ್ಸಿದ್ದೀವಿ, ಅಂದರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನಾವು ಟೈಲ್ಸ್ನ ಅಳವಡಿಸಿರೋ ಅಂಥದ್ದು. ಅದು ಬಿಟ್ಟು ನಮ್ಗೆ ಅವಶ್ಯಕತೆ ಇಲ್ದಿರೋ ಜಾಗದಲ್ಲೆಲ್ಲ ನಾರ್ಮಲಾಗಿ ನ್ಯಾಚುರಲಾಗಿ ಯಾವ ರೀತಿ ಕಟ್ತೀವಿ ಬಜೆಟ್ ಫ್ರೆಂಡ್ಲಿಯಾಗಿ ಅದೇ ರೀತಿ ನಾವು ನಮ್ಮ ಬಜೆಟ್ ತಕ್ಕಂಗೆ ನಾವು ಕಟ್ಸ್ಕೊಂಡಿರೋ ಅಂಥದ್ದು. ಇದು ನೆಕ್ಸ್ಟ್ ಇನ್ನೊಂದು ರೂಮು. ಇದರಲ್ಲೂ ಅಷ್ಟೇ, ಇದರಲ್ಲೂ ನಿಮ್ಗೆ ಮೆಸ್ ಕಾಣಿಸ್ತಾ ಇದೆಯಲ್ಲವೇ, ಸೇಮ್ ಅದೇ ಥರ ಇದೂ ಬರುತ್ತೆ. ಈ ಮೆಸ್ಸು ಅಷ್ಟೇ ಲೈಫ್ ಲಾಂಗು ಯೂಸ್ ಆಗುತ್ತೆ ನಮಗೆ ಅಂತ ಬಜೆಟ್ ಫ್ರೆಂಡ್ಲಿಯಾಗಿ, ಈಕೋ ಫ್ರೆಂಡ್ಲಿಯಾಗಿ ನಾವು ಯೂಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಲೈಟಿಂಗು ನೈಟ್ ಈವ್ನಿಂಗ್ ಗೋಸ್ಕರ ಈ ಥರ ಸೆಟ್ ಮಾಡಿರೋ ಅಂಥದ್ದು. ಇನ್ನೂ ಇಟ್ಕೆದಿನೇ ಪೇಂಟ್ ಬರುತ್ತೆ, ಅದನ್ನ ಮಾಡಿಸಿ ಫಿನಿಶಿಂಗ್ ಫೈನಲ್ ಟಚ್ ಕೊಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಆಮೇಲೆ ನೆಕ್ಸ್ಟ್ ನೋಡಿ ಇನ್ನೊಂದು ಏನಂತಂದರೆ, ಇಲ್ಲಿ ನಾವು ಅಂಡೆ ಒಲೆನೂ ಕೂಡ ಹಾಕ್ಸಿರೋ ಅಂಥದ್ದು. ನಮ್ಮಲ್ಲಿ ನಮ್ಮ ಜಮೀನಲ್ಲಿ ಹೊಲದಲ್ಲೆಲ್ಲ ಸೌದೆಗಳು ಸಿಗುತ್ತೆ, ಅದರಲ್ಲಿ ಯೂಸ್ ಮಾಡಿಕೊಂಡು ನಾವು ನೀರನ್ನ ಕಾಯಿಸ್ಕೋತೀವಿ. ಅದು ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದೇನೇ ಅಂಡೆ ಒಲೆ. ಇದರಲ್ಲಿ ಸೌದೆ ಎಲ್ಲ ಹಾಕಿ ನಾವು ನೀರು ಕಾಯಿಸ್ಕೊಂಡು ಅದನ್ನೇ ಯೂಸ್ ಮಾಡ್ಕೋತೀವಿ ಸ್ನಾನಕ್ಕೆಲ್ಲನೂ. ಇನ್ನು ಇದು ಬಿಟ್ಟರೆ ಇಲ್ಲಿ ನೋಡಿ ಇದು ಮೇಲೆ ಸ್ಟೆಪ್ಸು, ಮೇಲೆ ಟೆರೆಸ್ ಮೇಲೆ ಹೋಗೋದಕ್ಕೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಇದೇನೇ ಗ್ಲಾಸ್ ಅಳವಡಿಸಿರೋ ಅಂಥದ್ದು. ರೂಮ್ಗೆಲ್ಲ ಮಿಸ್ ಹಾಕ್ಸ್ಬಿಟ್ಟು ಇಲ್ಲಿಗೆ ಎಲ್ಲಿ ಗೋಡೆ ಗ್ಯಾಪ್ ಇದೆಯೋ ಅಲ್ಲಿ ನಾವು ಗ್ಲಾಸ್ನ ಅಳವಡಿಕೆ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿಗೇ ಸೌದೆ ಹಾಕಿ ನಾವು ನೀರನ್ನ ಕಾಯಿಸಿದ್ರೆ ಅಲ್ಲಿ ಅಂಡೆ ಒಲೆಯಲ್ಲಿ ನೀರು ಕಾಯುತ್ತೆ. ನೋಡಿ ಇಲ್ಲೆಲ್ಲ ಮಿಸ್ ಕಾಣಿಸುತ್ತೆ, ಅದು ಬಿಟ್ಟು ನಾವು ಯೂಸ್ ಮಾಡ್ಕೋತೀವಿ. ಬಿಸಿಲು ಜಾಸ್ತಿ ಇದ್ದಾಗೆಲ್ಲ ನಾವು ಸೋಲಾರ್ನೇ ಯೂಸ್ ಮಾಡೋ ಅಂಥದ್ದು. ಅದು ಬಿಟ್ಟರೆ ಬಿಸಿಲೇನಾದ್ರು ಇಲ್ಲ, ಮಳೆ ಬಂತು ಅಂದರೆ ಅಂಡೆ ಒಲೆಯಲ್ಲಿ ಸೌದೆ ಹಚ್ಚಿ ನೀರು ಕಾಯಿಸಿ ಸ್ನಾನಕ್ಕೆಲ್ಲ ಯೂಸ್ ಮಾಡೋ ಅಂಥದ್ದು. ಇನ್ನು ಸೋಲಾರ್ ಅಷ್ಟೇ ನಾವು ಸಬ್ಸಿಡಿ ತಗೊಂಡೆ ಇದನ್ನೂ ನಾವು ನಿರ್ಮಿಸಿರೋ ಅಂಥದ್ದು.
ಮತ್ತು ನಾವು ಈ ನೀರಿಗೂ ಅಷ್ಟೇ ಸಂಪನ್ನ ನಾವು ಕಟ್ಸಿರೋ ಅಂಥದ್ದು. ಅದರಲ್ಲೇನು ನಾವು ಬೋರೆಲ್ಲ ಏನೂ ತೆಗ್ಸಿಲ್ಲ, ಪಂಚಾಯತಿಲಿ ಬಿಡ್ತಾರಲ್ಲ ನೀರು ಅದನ್ನೇ ನಾವು ತುಂಬಿಸ್ಕೋತೀವಿ. ಅದು ಬಿಟ್ಟರೆ ನಾವು ಮೋಟ್ರನ್ನ ಅಳವಡಿಸ್ಕೊಂಡಿದ್ವಿ, ಅದ್ರಲ್ಲಿ ಬೇಕಾದಾಗ ನಾವು ನೀರನ್ನ ಲಿಫ್ಟ್ ಮಾಡ್ಕೋತೀವಿ ಆ ಸಂಪ್ಗೆ. ಇಷ್ಟು ನಾವು ವಾಟರ್ ಸಪ್ಲೈಗೋಸ್ಕರ ಈ ಥರ ಫೆಸಿಲಿಟೀಸ್ನ ನಾವು ಮಾಡ್ಕೊಂಡಿರೋಂಥದ್ದು. ಯಾವುದೇ ರೀತಿ ಓನ್ ಬೋರ್ಗಿರ್ ಎಲ್ಲ ಏನೂ ನಾವು ತೆಗೆಸ್ಕೊಂಡಿಲ್ಲ. ಇದು ನೋಡಿ ಮನೆ ಮುಂದೆ ಹಾಕಿರೋ ಅಂಥ ಗಿಡಗಳು, ಮರಗಳು ಅಂದರೆ ನೇಚರು. ಇನ್ನು ಇದು ಬಂದ್ಬಿಟ್ಟು ಜೋಳದ ಮೇವಂತ, ಇದು ಹುಲ್ಲು ಕಟ್ ಮಾಡ್ತಾ ಇರೋದು. ಇದು ಅಂದರೆ 2 ಹಸು ಇದೆ, ಅದಕ್ಕೆ ಕಟ್ ಮಾಡ್ತಾರೋ ಅಂಥ ಹುಲ್ಲಿದು. ಇದು ಮಿಷಿನು ಅಷ್ಟೇನೆ ನಮಗೆ ಸಬ್ಸಿಡಿಲಿ ಸಿಕ್ಕಿರೋ ಅಂಥದ್ದು. ಅದು ಬಿಟ್ಟರೆ 2 ಹಸು ಇದೆಯಂದಲ್ಲ ನೋಡಿ, ಅದು ಡೈಲಿ ಹಾಲನ್ನ ಕೊಡುತ್ತೆ. ಅದರಿಂದ ನಮಗೆ ಮಂತ್ಲಿ ಮೇಂಟೆನೆನ್ಸ್ಗೆ ಯೂಸ್ ಆಗುತ್ತೆ ಮನೆಗೆ. ಮತ್ತು ಇಲ್ಲಿ ಇರೋವಂಥ ಹಸುಗೆ ಕಟ್ಟಿರೋವಂಥ ಕೊಟ್ಟಿಗೆನೂ ಅಷ್ಟೇ ನಮಗೆ ಸಬ್ಸಿಡಿಯಿಂದನೇ ನಾವು ಕೊಟ್ಟಿಗೆನ ನಿರ್ಮಿಸಿರೋ ಅಂಥದ್ದು. ಇದರಿಂದ ತುಂಬ ಯೂಸ್ ಆಗಿದೆ ಸಬ್ಸಿಡಿಯಿಂದ ನಮಗೆ. ನೋಡಿ ಇದೇ 2 ಹಸು ಮಂತ್ಲಿ ಮೇಂಟೆನೆನ್ಸ್ಗೆ ಯೂಸ್ ಆಗುವಂಥದ್ದು. ಇನ್ನು 2 ಹಸುನೂ ಅಷ್ಟೇ ವೀಕ್ಲಿ ಒನ್ಸ್ ಸ್ವಚ್ಛ ಮಾಡ್ತಾರೆ ಮನೇಲೇ. ಮತ್ತು ಅದಕ್ಕೆ ಬೇಕಾಗಿರೋಂಥ ಮೇವು, ಅದಕ್ಕೇನೇನು ಯೂಸ್ ಆಗೋವಂಥ ಐಟಮ್ನೆಲ್ಲ ಮನೆ ಹತ್ರನೇ ತಗೊಬಂದು ಹಾಕ್ತಾರೆ. ಇನ್ನು ಕೋಳಿಗಳನ್ನ ಸಾಕಿದ್ದಾರೆ ಇವರು. ಇದರಿಂದ ಮಂತ್ಲಿ ಮೇಂಟೆನೆನ್ಸ್ಗೆ ತುಂಬ ಯೂಸ್ ಆಗುತ್ತೆ. ಹೆಂಗೆ ಅಂದರೆ ಅದು ಇದರಲ್ಲಿ ಬರೋವಂಥ ಮೊಟ್ಟೆ ಮತ್ತು ಕೋಳಿ ಮಾರೋದ್ರಿಂದ ಮಂತ್ಲಿ ಮೇಂಟೆನೆನ್ಸ್ಗೆ ತುಂಬಾ ಅಂದರೆ ಯೂಸ್ ಆಗುತ್ತೆ. ಅಂದರೆ ಹುಂಜ ಕೋಳಿ, ಕುಸ್ತಿ ಕೋಳಿ, ಟರ್ಕಿ ಕೋಳಿ ಆ ಥರ ತುಂಬ ವಿಧವಾದ ಕೋಳಿಗಳನ್ನ ಇವರು ಮನೆ ಮುಂದೆನೇ ಸಾಕೊಂಡಿದ್ದಾರೆ. ಅಂದರೆ ಜಾಗ ಇರೋದ್ರಿಂದ ಮನೆ ಹತ್ರನೇ ಸಾಕಿದ್ದಾರೆ. ಇದಿಷ್ಟು ಬಂದುಬಿಟ್ಟು ನಮ್ಮ ನೇಟಿವಲ್ಲಿ ಕಟ್ಟಿರೋವಂಥ ಮನೆ ಬಗ್ಗೆ ಕೊಟ್ಟಿರೋವಂಥ ಇನ್ಫಾರ್ಮೇಷನು. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.